ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಆಪರೇಷನ್ ಸಿಂಧೂರ್ನಲ್ಲಿ ಅಗ್ನಿವೀರರ ಪರಾಕ್ರಮ. ದೇಶ ಕಾಪಾಡಿದ ಬಿಸಿ ರಕ್ತದ ತರುಣರು. ವೈರಿ ಗುಡುಗಿಗೆ ಅಂಜಲಿಲ್ಲ, ನಿಂತ ನೆಲ ಬಿಡ್ಲಿಲ್ಲ. ಸಾಕಷ್ಟು ಟೀಕೆಗೆ ಒಳಪಟ್ಟ ಕೇಂದ್ರ ಸರ್ಕಾರದ ಸ್ಕೀಮ್ಗಳಲ್ಲಿ ಅಗ್ನಿಪಥ್ ಸ್ಕೀಮ್ ಕೂಡ ಒಂದು. ಪೊಲಿಟಿಕಲ್ ಗಲಾಟೆ ತುಂಬಾ ಆಯಿತು. 3 ಸೇನಾ ಪಡೆಗಳಿಗೆ ಸೈನಿಕರನ್ನು ನೇಮಿಸಿಕೊಳ್ಳೋ ಮಹತ್ವದ ಸ್ಕೀಮ್ ಇದು. ಆದರೆ ಬರೀ 6 ತಿಂಗಳು ಟ್ರೈನಿಂಗ್, ಅದನ್ನ ಸೇರಿ ಕೇವಲ 4 ವರ್ಷದ ಸೇವಾ ಅವಧಿ. ಕಾಲೇಜು ಮೆಟ್ಟಿಲೇರದ 17.5 ವರ್ಷದ ಮಕ್ಕಳನ್ನ ರಿಕ್ರೂಟ್ ಮಾಡ್ಕೊಳ್ತಾರೆ. ಪೆನ್ಷನ್ ಇಲ್ಲ. ಹೀಗೆ ಸಾಕಷ್ಟು ಕಾರಣಗಳಿಗೆ ಅಗ್ನಿಪಥನ್ನ ತುಂಬಾ ಟೀಕೆ ಮಾಡಲಾಗಿತ್ತು ಪೊಲಿಟಿಕಲ್ ಪಾರ್ಟೀಸ್ ಇಂದ. ಆದ್ರೆ ನಮ್ಮ ದೇಶದ ಓವರ್ ಆಲ್ ಸೇನಾ ಪಡೆಯ ಏಜ್ ಅನ್ನ ಕಮ್ಮಿ ಮಾಡಬೇಕು. ಜೊತೆಗೆ ಸೇನೆಗೆ ಆಗ್ತಿರೋ ಖರ್ಚಲ್ಲಿ ಬರೀ ಸ್ಯಾಲರೀಸ್ ಪೆನ್ಷನ್ಗೆ ಸಿಕ್ಕಾಪಟ್ಟೆ ಹೋಗ್ತಾ ಇದೆ. ಸೇನೆಗೆ ಆಧುನಿಕ ಶಸ್ತ್ರಾಸ್ತ್ರ ಕೊಡೋಕೆ ಆಗ್ತಾ ಇಲ್ಲ, ಮಾಡರ್ನೈಸ್ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ಇದು ಅನಿವಾರ್ಯ ಸುಧಾರಣೆ ಅಂತ ಸರ್ಕಾರ ಅದನ್ನ ಮುಂದಕ್ಕೆ ತಗೊಂಡು ಹೋಯಿತು. ವಿರೋಧದ ನಡುವೆ ಕೂಡ ರಿಕ್ರೂಟ್ಮೆಂಟ್ ಶುರುವಾಯಿತು. ಈಗ ಕೇವಲ 12-18 ತಿಂಗಳಿಂದ ಸೇನೆಯಲ್ಲಿರೋ ಅಗ್ನಿವೀರರು ಆಪರೇಷನ್ ಸಿಂಧೂರ್ನಲ್ಲಿ ಪ್ರಮುಖ ಪಾತ್ರ ನಿಭಾಯಿಸಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 3,000 ಯುವ ಅಗ್ನಿವೀರರು ಪಾಕಿಸ್ತಾನದ ದಾಳಿಗೆ ಎದೆಕೊಟ್ಟು ನಿಂತು ಅವರನ್ನ ಹಿಮ್ಮೆಟ್ಟಿಸಿ ಓಡಿಸಿರೋ ರಿಪೋರ್ಟ್ ಬರ್ತಾ ಇದೆ. ಆಪರೇಷನ್ ಸಿಂಧೂರ್ನಲ್ಲಿ ಅಗ್ನಿವೀರರು ಯಾವ ರೋಲ್ ನಿಭಾಯಿಸಿದ್ದಾರೆ ಅನ್ನೋದನ್ನ ಕೇಳಿದ್ರೆ ಮೈ ಜುಮ್ ಅನ್ನತ್ತೆ. ಆಪರೇಷನ್ ಸಿಂಧೂರ್ನ ಫ್ರಂಟ್ ಲೈನ್. ಎಸ್ ಸ್ನೇಹಿತರೆ, ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಪಾಕಿಸ್ತಾನದ ಗಡಿಯಲ್ಲಿ ಭಾರತೀಯ ಸೇನೆಯ ಫ್ರಂಟ್ ಲೈನ್ ಆಗಿದ್ದವರು 18-20 ವರ್ಷ ವಯಸ್ಸಿನ ಬಿಸಿ ರಕ್ತದ ಅಗ್ನಿವೀರರು. ಪಾಕಿಸ್ತಾನದ ಮಿಸೈಲ್ ಡ್ರೋನ್ ದಾಳಿಯಿಂದ ಭಾರತದ ಮಿಲಿಟರಿ ನೆಲೆಗಳನ್ನು ರಕ್ಷಿಸಿರುವುದು ಇದೇ ಅಗ್ನಿವೀರರು. ಸುಮಾರು 3,000 ಅಗ್ನಿವೀರರು ಈ ಆಪರೇಷನ್ ವೇಳೆ ಫ್ರಂಟ್ ಲೈನ್ ನಲ್ಲಿ ಕೆಲಸ ಮಾಡಿದ್ರು ಅಂತ ಖುದ್ದು ಸೇನಾ ಪಡೆಗಳು ಮಾಹಿತಿಯನ್ನ ಕೊಟ್ಟಿವೆ. ನಿಮಗೆ ಗೊತ್ತಿರಬಹುದು, ಈ ಸಂಘರ್ಷದಲ್ಲಿ ಪಾಕಿಸ್ತಾನದ ದಾಳಿಯಿಂದ ಭಾರತವನ್ನ ಕಾಪಾಡಿದ್ದು ಭಾರತದ ಮಲ್ಟಿ ಲೆವೆಲ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್. ಆದ್ರೆ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಆಪರೇಟ್ ಮಾಡಿದವರು ಯಾರು? ಆಗ ತಾನೇ 20ನೇ ವಯಸ್ಸಿಗೆ ಕಾಲಿಟ್ಟಿರೋ ಅಗ್ನಿವೀರರು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇದರಲ್ಲಿ ರೋಲ್ ನಿಭಾಯಿಸಿದ್ದಾರೆ. ಗಡಿಯಲ್ಲಿ ಅಗ್ನಿವೀರರ ಸೀಮೋಲ್ಲಂಘನ. ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಭಾರತದ ಕ್ರಿಟಿಕಲ್ ಆಯುಧಗಳ ಟ್ರಿಗರ್ ಒತ್ತಿರೋದು ಅಗ್ನಿವೀರರು. ವರದಿಗಳ ಪ್ರಕಾರ ವೆಸ್ಟರ್ನ್ ಸೆಕ್ಟರ್ನ ಸಾಕಷ್ಟು ಏರ್ ಡಿಫೆನ್ಸ್ ಯೂನಿಟ್ಗಳಲ್ಲಿ 150ರಿಂದ 200 ಅಗ್ನಿವೀರರನ್ನ ನಿಯೋಜನೆ ಮಾಡಲಾಗಿತ್ತು. ಎಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಸೇರಿ 3,000ಕ್ಕಿಂತ ಹೆಚ್ಚು. ಈ ಸೈನಿಕರು ಸಾಕಷ್ಟು ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ಗಳನ್ನ ಆಪರೇಟ್ ಮಾಡಿದ್ದಾರೆ. ಅಂದ್ರೆ ಪಾಕಿಸ್ತಾನದ ಡ್ರೋನ್ ಮಿಸೈಲ್ ಮಳೆಯನ್ನ ತಡೆದು ನಿಲ್ಲಿಸಿದ್ದಾರೆ. ಇದಿಷ್ಟೇ ಅಲ್ಲ, ಎಷ್ಟೋ ಟಾರ್ಗೆಟ್ಗಳು ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಹೊಡೆತ ತಪ್ಪಿಸಿಕೊಂಡು ಮಿಲಿಟರಿ ಪೋಸ್ಟ್ಗಳ ಹತ್ತಿರಕ್ಕೆ ಬಂದಿವೆ. ಅಂತ ಟಾರ್ಗೆಟ್ಗಳನ್ನ ಭುಜದ ಮೇಲೆ ರಾಕೆಟ್ ಲಾಂಚರ್ ಹೊತ್ತು ಧ್ವಂಸ ಮಾಡಿದ್ದಾರೆ. ವಿಶೇಷ ರೋಲ್ಗಳಲ್ಲಿ ಕೆಲಸ. ಆಪರೇಷನ್ ಸಿಂಧೂರ್ ವೇಳೆ ಅಗ್ನಿವೀರರನ್ನ ಸ್ಪೆಷಲೈಸ್ಡ್ ಟ್ರೇಡರ್ ರೋಲ್ಗಳಲ್ಲಿ ನಿಯೋಜನೆ ಮಾಡಲಾಗಿತ್ತು. ಅಂದ್ರೆ ಗನ್ನರ್ಗಳಾಗಿ ಕೆಲಸ ಮಾಡಿದ್ದಾರೆ. ಗನ್ನರ್ ಅಂದ್ರೆ ಮಿಲಿಟರಿ ಪೋಸ್ಟ್ಗಳಲ್ಲಿ ಕೂತು ಎದುರಾಳಿ ಪೋಸ್ಟ್ಗಳ ಮೇಲೆ ಗುಂಡು ಹಾರಿಸೋ ಸೈನಿಕರು. ಅದೇ ರೀತಿ ಗಡಿಯಲ್ಲಿ ಹೆವಿ ಡ್ಯೂಟಿ ವಾಹನಗಳ ಚಾಲಕರಾಗಿ ಕೆಲಸ ಮಾಡಿದ್ದಾರೆ. ಹೆವಿ ಡ್ಯೂಟಿ ಟ್ರಕ್ ಅಂದ್ರೆ ಮರಳು ಕಲ್ಲು ಸಾಗಿಸೋ ಟ್ರಕ್ ಅಲ್ಲ, ಮಿಸೈಲ್ ಸಿಸ್ಟಮ್ ಹಾಗೂ ಬಂದೂಕುಗಳನ್ನ ಮೌಂಟ್ ಮಾಡಿರುವ ಹೆವಿ ಆರ್ಮರ್ ಟ್ರಕ್ಗಳು. ಅದೇ ರೀತಿ ರೇಡಿಯೋ ಆಪರೇಟರ್, ಫೈರ್ ಕಂಟ್ರೋಲ್ ಆಪರೇಟರ್ ಆಗು ಕೂಡ ಕೆಲಸ ಮಾಡಿದ್ದಾರೆ. ರೇಡಿಯೋ ಆಪರೇಟರ್ ಅಂದ್ರೆ ಸೈನಿಕರ ಮಧ್ಯೆ ಕಮ್ಯುನಿಕೇಶನ್ಗೆ ಮೆಸೇಜ್ ಕಳಿಸೋ ರಿಸೀವ್ ಮಾಡ್ಕೊಳ್ಳೋ ಕೆಲಸ ಮಾಡೋರು. ಫೈರ್ ಆಪರೇಟರ್ ಅಂದ್ರೆ ಅಗ್ನಿಶಾಮಕ ಕೆಲಸ ಅಲ್ಲ, ವೈರಿ ಪಡೆಗಳನ್ನ ಟಾರ್ಗೆಟ್ ಮಾಡಿ ಫೈರ್ ಮಾಡೋ ಸಿಸ್ಟಮ್ ಗಳನ್ನ ಆಪರೇಟ್ ಮಾಡೋ ಕೆಲಸ. ಫೈರ್ ಆಪರೇಟರ್ ಗಳ ಆದೇಶದಂತೆ ಗಡಿಯಲ್ಲಿ ಫೈರಿಂಗ್ ನಡೆಯುತ್ತೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸಿಂಗಪುರ್ ಮಲೇಷ್ಯಾಗೆ 7 ಸ್ಯಾಂಡ್ಸ್ ಟೂರಿಸಂ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ $1,05,000 ಮಾತ್ರ. ಸಿಂಗಪುರ್ ಮಲೇಷ್ಯಾ 5 ನೈಟ್ 6 ಡೇ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್, ವೀಸಾ, 4 ಸ್ಟಾರ್ ಹೋಟೆಲ್ ಸ್ಟೇ, ಇಂಡಿಯನ್ ಫುಡ್, AC ಟ್ರಾನ್ಸ್ಪೋರ್ಟೇಷನ್ ಮತ್ತು ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಇರುತ್ತೆ. ಎಲ್ಲೆಲ್ಲಿ ಹೋಗೋದಿರುತ್ತೆ ಅಂತ ನೋಡಿದ್ರೆ ಯೂನಿವರ್ಸಲ್ ಸ್ಟುಡಿಯೋಸ್, ನೈಟ್ ಸಫಾರಿ, ಗಾರ್ಡನ್ಸ್ ಬೈ ದ ಬೇ, ಕ್ಲೌಡ್ ಫಾರೆಸ್ಟ್, ಸೆಂಟೋಸಾ ಐಲ್ಯಾಂಡ್ ಕೇಬಲ್ ಕಾರ್, ಸಿಂಗಪುರ್ ಸಿಟಿ ಟೂರ್, ಕೌಲಾ ಸಿಟಿ ಟೂರ್, ಜೆಂಟಿಂಗ್ ಹೈಲ್ಯಾಂಡ್ ವಿತ್ ಬಾಚು ಕೇವ್ಸ್, ಪೆಟ್ರಾನ್ಸ್ ಟ್ವಿನ್ ಟವರ್ ಎಲ್ಲ ಹೋಗೋದಿರುತ್ತೆ. ಹೊರಡೋ ದಿನ 19 ಜೂನ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಈಗಲೇ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಆಕಾಶ್ ತೀರ್ ಜೊತೆಗೂ ದೇಶ ಸೇವೆ. ಪಾಕಿಸ್ತಾನಿ ಮಿಸೈಲ್ ಡ್ರೋನ್ಗಳನ್ನ ತಡೆಯೋದ್ರಲ್ಲಿ ಸ್ವದೇಶಿ ನಿರ್ಮಿತ ಆಕಾಶ್ ತೀರ್ ಏರ್ ಡಿಫೆನ್ಸ್ ಕಂಟ್ರೋಲ್ ಅಂಡ್ ರಿಪೋರ್ಟಿಂಗ್ ಸಿಸ್ಟಮ್
ತುಂಬಾ ಪ್ರಮುಖ ಪಾತ್ರವನ್ನ ನಿಭಾಯಿಸಿತ್ತು. ಸೇನಾಧಿಕಾರಿಗಳೇ ಹೇಳಿರೋ ಪ್ರಕಾರ ಈ ಆಪರೇಷನ್ ನಲ್ಲಿ ಆಕಾಶ್ ತೀರ್ 100% ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೆ. ಆಪರೇಷನ್ ಸಿಂಧೂರ್ನಲ್ಲಿ ಇಂಥ ಆಕಾಶ್ ತೀರ್ ಸಿಸ್ಟಮ್ ಅನ್ನ ಆಪರೇಷನ್ಗೆ ಇಳಿಸೋದ್ರಲ್ಲಿ ಎಫೆಕ್ಟಿವ್ ಆಗಿ ಕೆಲಸ ಮಾಡೋ ರೀತಿ ನೆರವಾಗೋದ್ರಲ್ಲಿ ಅಗ್ನಿವೀರರು ಕೂಡ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಪೆಚೋರಾ ಮಿಸೈಲ್ ಸಿಸ್ಟಮ್ ಆಪರೇಟ್ ಮಾಡಿದ್ದಾರೆ. ಶಿಲ್ಕಾ ಏರ್ಕ್ರಾಫ್ಟ್ ನಿರೋಧಕ ವೆಪನ್ ಸಿಸ್ಟಮ್ ಆಪರೇಟ್ ಮಾಡಿದ್ದಾರೆ. ಓಸಾ ಎಕೆ ನೆಲದಿಂದ ಆಕಾಶಕ್ಕೆ ಹಾರೋ ಮಿಸೈಲ್ ಸಿಸ್ಟಮ್ ಆಪರೇಟ್ ಮಾಡಿದ್ದಾರೆ. ಜೊತೆಗೆ ಸ್ಟ್ರೆಲಾ ಹಾಗೂ ತುಂಗುಷ್ಕಾ ವೆಪನ್ ಸಿಸ್ಟಮ್ಗಳನ್ನ ಕೂಡ ಆಪರೇಟ್ ಮಾಡಿದ್ದಾರೆ. ಈ ಆಯುಧಗಳ ಹೆಸರೆಲ್ಲ ಹೊಸ್ತು ಅಂತ ಅನಿಸಿರ್ಬೋದು, ಆದರೆ ಇವೆಲ್ಲ ನೆಲದಿಂದ ಆಪರೇಟ್ ಮಾಡೋ ವೆಪನ್ ಸಿಸ್ಟಮ್ಸ್. ಆಲ್ಮೋಸ್ಟ್ ಎಲ್ಲ ರಷ್ಯಾ ಮೂಲದ ಆಯುಧಗಳು. ಇವನ್ನೆಲ್ಲ ಬಳಸಿ ಅಗ್ನಿವೀರರು ಪಾಕಿಸ್ತಾನಕ್ಕೆ ಸರಿಯಾಗಿ ಎದುರೇಟನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಆಪರೇಟ್ ಮಾಡೋದ್ರ ಜೊತೆಗೆ ಗಡಿಯಲ್ಲಿ ಆ ವೆಪನ್ ಸಿಸ್ಟಮ್ಗಳು ನಿಯೋಜನೆಯಲ್ಲಿದ್ದಾಗ ಸೆಂಟ್ರಿಯಾಗಿ ಅಂದರೆ ಅವುಗಳಿಗೆ ಕಾವಲಾಗಿ ನಿಂತು ಕೂಡ ಕೆಲಸ ಮಾಡಿದ್ದಾರೆ. ರೆಗ್ಯುಲರ್ ಸೈನಿಕರಿಗೆ ಸಮನಾಗಿ ಕೆಲಸ. ಸ್ನೇಹಿತರೆ, ಕೇವಲ 6 ತಿಂಗಳ ಟ್ರೈನಿಂಗ್, ಬರೀ 17-18 ತಿಂಗಳ ಮಿಲಿಟರಿ ಜೀವನ ಸಾಗಿಸಿರುವ ಅಗ್ನಿವೀರರು ರೆಗ್ಯುಲರ್ ಸೈನಿಕರಿಗೆ ಈಕ್ವಲ್ ಆಗಿ ಸಮಶಕ್ತಿಯಿಂದ ಕೆಲಸ ಮಾಡಿದ್ದಾರೆ ಅಂತ ಅಧಿಕಾರಿಗಳೇ ಹೇಳಿದ್ದಾರೆ. ಈ ಯುವ ಬಿಸಿ ರಕ್ತದ ಸೈನಿಕರು ನಮ್ಮ ಮಿಲಿಟರಿ ನೆಲೆ ಹಾಗೂ ನಗರಗಳನ್ನು ಕಾಪಾಡಿದ್ದಾರೆ. ದೇಶಕ್ಕೆ ಅಗತ್ಯ ಇದ್ದ ಟೈಮ್ನಲ್ಲಿ ಅವರ ಟ್ರೈನಿಂಗ್ಗೆ ತಕ್ಕಂತೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ವಿವಿಧ ಪಾತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಇದರಿಂದ ಅಗ್ನಿವೀರ್ ಸ್ಕೀಮ್ ಬಗ್ಗೆ ಇದ್ದ ಒಂದಷ್ಟು ಚರ್ಚೆಗಳು ಬದಿಗೆ ಹೋಗ್ತವೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಅಂದಹಾಗೆ ಆಪರೇಷನ್ ಸಿಂಧೂರ್ ವೇಳೆ 23 ವರ್ಷದ ಅಗ್ನಿವೀರ್ ಆಂಧ್ರ ಪ್ರದೇಶದ ಮುರಳಿ ನಾಯಕ್ ದೇಶಕ್ಕಾಗಿ ಪ್ರಾಣನು ಬಿಟ್ಟಿದ್ದಾರೆ. LOCಯಲ್ಲಿ ಪಾಕಿ ಸೈನಿಕರ ಮೇಲೆ ಗುಂಡಿನ ಮಳೆ ಸುರಿಸುವ ಹೊತ್ತಲ್ಲೇ ಹುತಾತ್ಮರಾಗಿದ್ದಾರೆ. ಕೇವಲ 2.5 ವರ್ಷಗಳ ಹಿಂದೆ 2022ರಲ್ಲಿ ಮುರಳಿ ಆರ್ಮಿ ಸೇರಿದ್ರು. ಅವರ ತಂದೆ ತಾಯಿಗೆ ಮುರಳಿ ನಾಯಕ್ ಏಕೈಕ ಪುತ್ರ. 6 ತಿಂಗಳ ಟ್ರೈನಿಂಗ್ ನಂತರ 1 ವರ್ಷ ಅಸ್ಸಾಂನಲ್ಲಿ ಪೋಸ್ಟಿಂಗ್ ಆಗಿತ್ತು. ಅದಾದ ನಂತರ ಪಂಜಾಬ್ನಲ್ಲಿ ಕೆಲಸ ಮಾಡ್ತಿದ್ದ ಟೈಮ್ನಲ್ಲಿ ಜಮ್ಮು ಕಾಶ್ಮೀರದಿಂದ ಕಾಲ್ ಬಂತು, ಅಲ್ಲಿಗೆ ನಿಯೋಜನೆಗೊಂಡ್ರು. ಆಪರೇಷನ್ ಸಿಂಧೂರ್ ಶುರುವಾದ ಮೇ 7ನೇ ತಾರೀಕು ಮನೆಗೆ ಕಾಲ್ ಮಾಡಿ ತಂದೆ ತಾಯಿ ಆರೋಗ್ಯವನ್ನ ವಿಚಾರಿಸಿದ್ರು. ಆದರೆ ಅದರ ಬೆನ್ನಲ್ಲೇ ಪಾಕಿಸ್ತಾನ ಸೀಸ್ ಫೈರ್ ಉಲ್ಲಂಘಿಸಿ ನಡೆಸಿದ ಶೆಲ್ ಹಾಗೂ ಗುಂಡಿನ ದಾಳಿಯಲ್ಲಿ ತೀವ್ರ ಗಾಯಗೊಂಡ್ರು. ಅವ್ರನ್ನ ದಿಲ್ಲಿಗೆ ಏರ್ ಲಿಫ್ಟ್ ಮಾಡೋ ಪ್ರಯತ್ನ ಕೂಡ ನಡೀತು, ಆದರೆ ಉಳಿಸ್ಕೊಳ್ಳಕ್ ಆಗ್ಲಿಲ್ಲ. ಸೊ ಈ ಕಾರ್ಯಾಚರಣೆ ವೇಳೆ ಭಾರತ 5 ಯೋಧರನ್ನ ಕಳ್ಕೊಳ್ತು. BSF ಯೋಧರು ಕೂಡ ಇದ್ರು. ಒಟ್ಟು ಆ 5ರಲ್ಲಿ ಅಗ್ನಿವೀರ ಈ ಆಂಧ್ರದ ಮುರಳಿ ನಾಯಕ್ ಕೂಡ ಒಬ್ರು. ಸ್ನೇಹಿತರೆ, ಅಗ್ನಿಪಥ್ ಟೀಕಾಕಾರರು ಇವ್ರನ್ನ ಕಾಂಟ್ರಾಕ್ಟ್ ಸೈನಿಕರು, ಬಾಡಿಗೆ ಸೈನಿಕರು ಅಂತ ಟೀಕಿಸಿದ್ರು. ದೇಶದ ಯುವಕರಿಗೆ ಆಗ್ತಿರೋ ಅನ್ಯಾಯ ಅಂತ ಹೇಳಿದ್ರು. ಆದ್ರೆ ಅಗ್ನಿಪಥ್ ಸ್ಕೀಮ್ ಅನ್ನ ಕ್ರಾಂತಿಕಾರಿ ಅಂತ ಸರ್ಕಾರ ಮುಂದುವರೆಸಿತು. ದೇಶದ ರಕ್ಷಣೆಗೆ ಯುವಕರು ಬೇಕು. ಆರಂಭದಲ್ಲೇ ಹೇಳಿದ ಹಾಗೆ ಅಗ್ನಿಪಥ್ ಸ್ಕೀಮ್ ನಿಂದ ಇಂಡಿಯನ್ ಆರ್ಮಿ ಸಿಬ್ಬಂದಿ ಸರಾಸರಿ ವಯಸ್ಸು 26 ವರ್ಷಕ್ಕೆ ಇಳಿಯುತ್ತೆ ಅನ್ನೋ ಲೆಕ್ಕಾಚಾರ ಹಾಕೊಂಡಿದೆ. ಮಾಡರ್ನ್ ಹಾಗೂ ಟೆಕ್ನಾಲಜಿಯ ಪರಿಚಯ ಇರೋ ಯುವಕರು ಸೇನೆಗೆ ಬರ್ತಾರೆ ಅಂತ ಸರ್ಕಾರ ಲೆಕ್ಕಾಚಾರ. ಅದಕ್ಕೆ ತಕ್ಕಂತೆ ಏರ್ ಡಿಫೆನ್ಸ್ ಸಿಸ್ಟಮ್ ನಂತಹ ಹೈಟೆಕ್ ಆಯುಧಗಳನ್ನ ಮತ್ತು ವೆಪನ್ ನೆಟ್ವರ್ಕ್ ಅನ್ನ ಕೂಡ ಅಗ್ನಿವೀರರು ಆಪರೇಟ್ ಮಾಡ್ತಾ ಇದ್ದಾರೆ. ಈಗ ಆಕಾಶ ಮಾರ್ಗದಿಂದ ಬರ್ತಿರೋ ಶತ್ರು ಡ್ರೋನ್ಗಳನ್ನ ಮತ್ತು ಏರ್ಕ್ರಾಫ್ಟ್ ಗಳನ್ನ ಹೆಗಲ ಮೇಲೆ ಹೊತ್ತಿರೋ ರಾಕೆಟ್ ಲಾಂಚರ್ ಮೂಲಕವೂ ಉಡಾಯಿಸಿದ್ದಾರೆ. ಯುದ್ಧದಲ್ಲಿ ಅಗ್ನಿವೀರರ ಟೆಸ್ಟ್ ಆಗಿದೆ. ಯಶಸ್ವಿಯಾಗಿ ಅದ್ಭುತ ಅಂಕಗಳೊಂದಿಗೆ ಅವರು ಪಾಸ್ ಆಗಿದ್ದಾರೆ. ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡೋಕೆ ರೆಡಿ ಇರೋ ಆ ಮನಸ್ಥಿತಿಯ ವಿಚಾರಕ್ಕೆ ಬಂದರೂ ಕೂಡ ರೆಗ್ಯುಲರ್ ಸೈನಿಕರಿಗಿಂತ ಯಾವ ರೀತಿಲೂ ಕಮ್ಮಿ ಇಲ್ಲ ಅಂತ ಹೇಳಿ ದೇಶ ಸೇವೆಯ ಆ ತುಡಿತವನ್ನ ಸಾಬೀತು ಮಾಡಿ ತೋರಿಸಿದ್ದಾರೆ. ಇನ್ನು ಸ್ನೇಹಿತರೆ, ಹಿಂದೆ ಅಗ್ನಿವೀರ್ ಬಗ್ಗೆ ರಿಪೋರ್ಟ್ಸ್ ಅಲ್ಲೂ ಕೂಡ ಹೇಳಿದ್ವಿ. 4 ವರ್ಷಗಳ ಅವಧಿ ಮುಗಿದ ಮೇಲೆ ಮುಂದೇನೋ ಅನ್ನೋ ಪ್ರಶ್ನೆ ಕಾಡುತ್ತೆ ಅವರಿಗೆ. ಅದರಲ್ಲಿ ಒಂದಷ್ಟು ಆಪ್ಷನ್ಸ್ ಏನು ಅಂದರೆ, ಅವ್ರಿಗೆ ಬರುವಂಥ ದುಡ್ಡು, ಲಂಸಮ್ ಅಮೌಂಟ್ ಅದೆಲ್ಲ ಹೊರತುಪಡಿಸಿ ಕೂಡ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಅಥವಾ CAPFನಲ್ಲಿ ಅಗ್ನಿವೀರರಿಗೆ 10% ರಿಸರ್ವೇಷನ್ ಇದೆ. ಸಾಕಷ್ಟು ರಾಜ್ಯ ಸರ್ಕಾರಗಳು ಪೊಲೀಸ್ ಇಲಾಖೆಯಲ್ಲಿ ಅಗ್ನಿವೀರರಿಗೆ ರಿಸರ್ವೇಷನ್ ಕೊಡ್ತಾ ಇವೆ. ಇಂಥ ಹೆಜ್ಜೆಯನ್ನ ದೇಶದ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಇಡಬೇಕು. ಹಾಗೂ ದೇಶದ ಖಾಸಗಿ ಕಂಪನಿಗಳು ಕೂಡ ಬೇರೆ ಬೇರೆ ಸೆಕ್ಯೂರಿಟಿ ಸಿಸ್ಟಮ್ಸ್ ನಲ್ಲಿ ಸೆಕ್ಯೂರಿಟಿ ಏಜೆನ್ಸಿಗಳು ಇರ್ತವೆ. ಬೇರೆ ಬೇರೆ ಹೈ ಲೆವೆಲ್ ಪ್ರೊಟೆಕ್ಷನ್ ಕೊಡುವಂತ ಖಾಸಗಿ ಕಂಪನಿಗಳು ಕೂಡ ಇರ್ತವೆ. ಅವರು ಕೂಡ ಡೆಫಿನೆಟ್ಲಿ ಇವ್ರನ್ನ ಕನ್ಸಿಡರ್ ಮಾಡಬಹುದು. ಇವ್ರ ಆಸ್ತಿ ಆಗ್ತಾರೆ ಅಂತ ಸಂಸ್ಥೆಗಳಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.